ಶಿಡ್ಲಘಟ್ಟದ ನಗರಸಭೆ ಆಯುಕ್ತಗೆ ಧಮಕಿ ಹಾಕಿ ಕೊಲೆ ಬೆದರಿಕೆ ಹಾಕಿದ್ರಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜೀವ್ ಗೌಡ ವಿರುದ್ಧ ಬಿಗುಲೆ ಹೇಳ್ತಾ ಇದೆ ದೊಡ್ಡ ಮಟ್ಟದ ಆಕ್ರೋಶ. ರೌಡಿ ರಾಜೀವ್ ಏನಿದ್ದಾನೆ ಗೂಂಡಾ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದ, ಅವಾಚ್ಯ ಪದಗಳ ಶಬ್ದ ಬಳಕೆಯನ್ನು ಕೂಡ ಮಾಡಿದ್ದ. ಅದು ಆ ಒಂದು KS ಅಧಿಕಾರಿಗೆ ದೊಡ್ಡ ಮಟ್ಟದ ಅವಮಾನ ಆಗಿತ್ತು. ಈಗ ಅದೇ ವಿಚಾರವಾಗಿ ಬಿಗುಲೆ ಹೇಳ್ತಾ ಇದೆ ಆಕ್ರೋಶ ರಾಜೀವ್ ಗೌಡ ವಿರುದ್ಧ. ರೌಡಿ ರಾಜೀವ್ ಗೌಡ ಬಂಧನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸರ್ಕಾರಿ ನೌಕರರ ಸಂಘದಿಂದ DC ಕಚೇರಿಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ರಾಜೀವ್ ಗೌಡನನ್ನ ಕೂಡಲೇ ಬಂಧಿಸುವಂತೆ ನೌಕರರು ಪಟ್ಟು ಹಿಡಿದಿದ್ದಾರೆ. ನೌಕರರ ಸಂಘ ಕೂಡ ಸಾಥ್ ಕೊಡ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಸರ್ಕಾರಿ ನೌಕರರ ಸಂಘ. ಕ್ರಮ ಆಗಲೇಬೇಕು ಅಂತ ಹೇಳಿ ನೊಂದ ಅಧಿಕಾರಿ ಪರ ಸರ್ಕಾರಿ ನೌಕರರ ಸಂಘ ಈಗ ನಿಂತ್ಕೊಂಡಿದೆ, ಬೆಂಬಲವನ್ನು ಸೂಚಿಸ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆ ನಡೆಸಿ ಅಮೃತಾಗೆ ಧೈರ್ಯ ತುಂಬುತ್ತಾ ಇದೆ ಸಂಘ. ಈಗ ಶಿಡ್ಲಘಟ್ಟದ ನಗರಸಭೆಯ ಆಯುಕ್ತೆ ಆಗಿರುವಂತಹ KS ಅಧಿಕಾರಿಯಾಗಿರುವಂತಹ, ಅದರಲ್ಲಿಯೂ ಕೂಡ ಮಹಿಳಾ ಅಧಿಕಾರಿಗೆ ಇವರು ದೊಡ್ಡ ಮಟ್ಟದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ರು. ಆ ಪದ ಬಳಕೆಯಿಂದ ಅವರ ಮನಸ್ಸಿಗೆ ತುಂಬ ನೋವಾಗಿತ್ತು. ಯಾವ ರೀತಿಯ ಪದ ಬಳಕೆಯನ್ನು ಬಳಸಿದ್ರು ಅಂತ ನಾವು ಆಡಿಯೋದಲ್ಲಿ ನೋಡಿದ್ದೀವಿ. ಈಗ ಅದೇ ವಿಚಾರವಾಗಿ ಸರ್ಕಾರಿ ನೌಕರರ ಸಂಘ ಅಮೃತಾ ಗೌಡ ಅವರ ಬೆನ್ನಿಗೆ ನಿಂತಿದೆ. ನಾವು ನಿಮ್ಮ ಒಂದು ಜೊತೆ ಇರ್ತೀವಿ, ನಿಮಗೆ ನ್ಯಾಯವನ್ನು ಕೊಡಿಸ್ತೀವಿ, ನಿಮ್ಮ ವಿರುದ್ಧವಾಗಿ ಮಾತನಾಡಿದಂತಹ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿದಂತಹ ವ್ಯಕ್ತಿಯ ವಿರುದ್ಧ ನಾವು ಹೋರಾಡ್ತೀವಿ, ನಿಮಗೆ ನ್ಯಾಯವನ್ನು ಕೊಡಿಸ್ತೀವಿ, ಅವರಿಗೆ ಕಾನೂನಿನ ರೀತಿಯಲ್ಲಿ ತಕ್ಕ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರ ಬೆನ್ನೆಲುಬಿಗೆ ನಿಂತಿದೆ. DC ಕಚೇರಿಯ ಮುಂಭಾಗದಲ್ಲಿ ನಿಂತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಗೆ ಹೆಂಗೆ ಮಾತನಾಡಬೇಕು ಅನ್ನುವಂಥ ಅರಿವೇ ಇಲ್ಲದಂತೆ ಮಾತನಾಡಿದ್ರು ರಾಜೀವ್ ಗೌಡ. ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ಬೇಕು ಅವರು. ಏನೋ ದೊಡ್ಡದಾಗಿ ಮಾತನಾಡಿ ಆಮೇಲೆ ಕೋಪದಲ್ಲಿ ಮಾತನಾಡಿಬಿಟ್ಟೆ, ಗೊತ್ತಿಲ್ಲದೆ ಮಾತನಾಡಿಬಿಟ್ಟೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾರೆ. ಅದು ನೋವಾಗಿದೆ ಕ್ಷಮಿಸಿ ಅಂತ ಹೇಳಿಲ್ಲ ಅವರು, ನೋವಾಗಿದ್ದರೆ ಕ್ಷಮಿಸಿ ಅಂತ. ಹಂಗಾದರೆ ನೀವು ಮಾತನಾಡಿರುವಂಥ ಮಾತಿನಿಂದ ಅವರಿಗೆ ನೋವಾಗಿಲ್ಲ ಅಂತ ಭಾವಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಆ ರೀತಿಯಾಗಿ ಕೇಳ್ತಾರೆ. ಒಬ್ಬ ಅಧಿಕಾರಿಗೆ, ಮಹಿಳಾ ಅಧಿಕಾರಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅಧಿಕಾರಿ ಅಲ್ಲ ರೀ, ಸಾಮಾನ್ಯ ಜನರ ಹತ್ರ ಕೂಡ ಹೆಂಗೆ ಮಾತನಾಡಬೇಕು ಅಂತ ತಿಳ್ಕೊಳ್ಬೇಕು. ಒಬ್ಬ MLA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ, ಸೋತಿದ್ರಿ, ಅದು ಹತಾಶೆಯಲ್ಲಿ ನೀವು ಹಿಂಗೆ ಮಾತನಾಡಿದ್ರೋ ಗೊತ್ತಿಲ್ಲ. ಬೇರೆ ವಿಚಾರಗಳನ್ನು ಅಲ್ಲಿ ಆಡಿಯೋದಲ್ಲಿ ಮಾತನಾಡಿದರೆ ನಾವು ಕೇಳಿದ್ದೀವಿ ಕೂಡ. ಅದೇ ವಿಚಾರವಾಗಿ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು, ನ್ಯಾಯವನ್ನು ಕೊಡಿಸಿ, ನಾವು ಅಮೃತಾ ಗೌಡ ಅವರ ಪರವಾಗಿರ್ತೀವಿ ಅಂತ ಸರ್ಕಾರಿ ನೌಕರರ ಸಂಘ ನಿಂತ್ಕೊಂಡಿದೆ. ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೂ ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ. ಈಗಾಗಲೇ ಅವರು ನಾಪತ್ತೆ ಆಗಿದ್ದಾರೆ, ಎಲ್ಲೋ ತಲೆಮರೆಸ್ಕೊಂಡು ಕೂತಿದ್ದಾರೆ. ಮಾಡೋ ತಪ್ಪನ್ನು ಮಾಡಿ ಮಾತನಾಡಿ, ಅದೇನೋ ಒಂದು ಚಿಕ್ಕ ಬ್ಯಾನರ್ ವಿಚಾರಕ್ಕಷ್ಟೇ, ಏನೋ ದೊಡ್ಡ ವಿಚಾರ, ಯಾವುದೋ ಒಂದು ವಿಚಾರ ಏನಿಲ್ಲ. ಬ್ಯಾನರ್ ಹಾಕಿದ್ದಾರೆ, ಅದನ್ನು ಕಿತ್ತಾಕಿದ್ದಾರೆ. ಅದು ಏನಕ್ಕೆ? ಅವರೇನು ಉದ್ದೇಶಪೂರ್ವಕವಾಗಿ ಅಥವಾ ಬೇರೆ ಯಾರೋ ಹೇಳಿದ್ದಕ್ಕೋ ಇನ್ನೊಂದಕ್ಕೋ ಹೇಳಿಲ್ಲ, ಅದನ್ನು ಕಿತ್ತಾಕಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಬಂದಿತ್ತು, ಅದಕ್ಕೆ ನಾವು ಕಿತ್ತಾಕಿದ್ದೀವಿ ಅಂತ ಹೇಳಿದ್ರೆ ಈ ಅಪ್ಪ ಹೇಳ್ತಾ ಇರುವಂತಹ ಮಾತು, ಕೂಗಾಡಿದಂತಹ ರೀತಿ ಹೆಂಗಿತ್ತು ಅಂತಂದರೆ ಅದು ದರ್ಪ ತೋರಿಸುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಅದೇ ರೀತಿಯಾಗಿ ಇಲ್ಲಿ ಧಮಕಿ ಹಾಕಕ್ಕೆ ಬಂದಿದ್ದಾನೆ ಅಂತ ಅನಿಸುತ್ತೆ. ಇದು ರಾಜಕೀಯ ಇಲ್ಲಿ ನಡೆಯೋದಿಲ್ಲ. ಹೇಳ್ತಾರೆ MC ಸುಧಾಕರ್ ಅವರು, ಇಲ್ಲ ಅವರಿಗೆ ರಾಜಕೀಯದ ಅನುಭವ ಇಲ್ಲ, ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ನಿಂದ ಬಂದಂತಹ ವ್ಯಕ್ತಿ. ಹಂಗಾದ್ರೆ ಅಂಥವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಾ? ದುಡ್ಡಿದ್ದವ್ರಿಗೆ ಟಿಕೆಟ್ ಕೊಡ್ತೀರಾ? ಜನರಿಗೆ ಒಳ್ಳೇದು ಮಾಡಬೇಕು, ಜನರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋದು ಸಂಸ್ಕೃತಿ ಇರುವಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಿ, ಅದು ಉದ್ಧಾರ ಆಗುತ್ತೆ. ಈ ಒಂದು ವಿಚಾರದಲ್ಲಿ BJPಯನ್ನು ಮೆಚ್ಕೋಬೋದು. ಯಾಕಂತಂದರೆ ಅವರು ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು, ಡಾಕ್ಟರ್ ಮಂಜುನಾಥ್ ಅವರಿಗೆ. ಅಂತಹ ಸಜ್ಜನ ವ್ಯಕ್ತಿಗಳಿಗೆ ಅವ್ರು ಹೆಂಗೆ ನಡ್ಕೋಬೇಕಂತ ಗೊತ್ತಿರುತ್ತೆ. ಆದರೆ ಇಂಥವ್ರಿಗೆ ಎಲ್ಲೋ ಇರೋರ ದುಡ್ಡಿದೆ ಅಂತೇಳಿ ತಂದು ಕೂರಿಸ್ಬಿಡ್ತಾರೆ. ನಾವು ಕಾಂಗ್ರೆಸ್ ಮುಖಂಡರು ಅಂತ ಹೇಳಿಕೊಂಡು ಒಂದು ಬ್ಯಾನರ್ ವಿಚಾರವಾಗಿ ಈಗ ಇಡೀ ರಾಜ್ಯ ಮಾತನಾಡಬೇಕು, ಆ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿ ರಸ್ತೆಯಲ್ಲಿ ಕೂತ್ಕೊಂಡು ಅವರು ಕೂಡ ಹೋರಾಟ ಮಾಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಒಬ್ಬ KS ಅಧಿಕಾರಿ ಆಗಬೇಕಂದ್ರೆ ಎಷ್ಟು ಕಷ್ಟಪಡಬೇಕಂತ ಅವ್ರು ಓದ್ದೋರಿಗೆ ಗೊತ್ತಿರುತ್ತೆ. ನಿಮಗೇನು ಗೊತ್ತಿರುತ್ತೆ? ದುಡ್ಡಿದೆ ಅಂತ ಹೇಳಿ ಎಲೆಕ್ಷನ್ ನಿಂತ್ಕೊಂಡು ಬರೋದಲ್ಲ. ಅಮೃತಾ ಗೌಡ ಅವರು ಮನಸ್ಸು ಮಾಡಿದರೆ MLA ಆಗ್ತಾರೆ, MP ಆಗ್ತಾರೆ. ನೀವು ಒಬ್ಬ KS ಅಧಿಕಾರಿ ಆಗೋಕ್ಕಾಗುತ್ತಾ? ನಿಮ್ಮ ಕೈಲಿ KS ಅಧಿಕಾರಿ ಎಲ್ಲ ಸರ್ಕಾರಿ ಒಂದು ಎಕ್ಸಾಮನ್ನು ಬರೆದ್ಬಿಟ್ಟು ಒಂದು P1 ಕೆಲಸ ಆಗಿ ನೋಡ್ಬಿಡೋಣ ಎಷ್ಟು ಕಷ್ಟ ಇರುತ್ತೆ ಅಂತ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲಿ ಒಂದು ಗೋರ್ಮೆಂಟ್ ಕೆಲಸಕ್ಕಾಗಿ. ಅವರು ಪಟ್ಟಂತಹ ಕಷ್ಟ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಂತಹ ಒಬ್ಬ ಅಧಿಕಾರಿಗೆ, ಅದು KS ಪಾಸ್ ಮಾಡಿರುವಂಥ ಅಧಿಕಾರಿಗೆ ನೀವು ಈ ರೀತಿಯಾಗಿ ಮಾತನಾಡ್ತೀರಾ? ಅವನು ಇವನು ಅವಳು ಇವಳು ಅಂತ ಪದ ಬಳಕೆ ಮಾಡ್ತೀರಾ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ? ಅದೇ ವಿಚಾರವಾಗಿ ಈಗ ಸರ್ಕಾರಿ ನೌಕರರ ಸಂಘ ಮೊದಲು ಮಾತಾಡಲಿಕ್ಕೆ ಬಂದಿದೆ, ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದೆ. ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ DC ಕಚೇರಿಯ ಮುಂದೆ.
ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ. ಶಿಡ್ಲಘಟ್ಟ ತಾಲೂಕಿನ ನಗರಸಭೆ ಆಯುಕ್ತ ಆಗಿರ್ತಕ್ಕಂತಹ ಶ್ರೀಮತಿ ಅಮೃತಾ ಗೌಡ ಮೇಡಮ್ನವರ ಮೇಲೆ ಶಿಡ್ಲಘಟ್ಟ ಕ್ಷೇತ್ರದ ರಾಜಕೀಯ ಮುಖಂಡರಾಗಿರ್ತಕ್ಕಂತಹ ರಾಜೀವ್ ಗೌಡರವರು ಸೋಮವಾರ ಸಂಜೆ ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ದೂರವಾಣಿ ಕರೆ ಮಾಡಿ ಅವರನ್ನು ಮಹಿಳಾ ಅಧಿಕಾರಿ ಎಂಬತಕ್ಕಂತಹ ಒಂದು ಪರಿಜ್ಞಾನವಿಲ್ಲದೆ ಮತ್ತು ಅಶ್ಲೀಲ ಪದಗಳನ್ನು ಬಳಸಿ ಅತ್ಯಂತ ನಿತ್ಕೃಷ್ಟವಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲನೂ ಕೂಡ ತಡವಾಗಿ ಅದು ಬುಧವಾರ ಸೋಷಿಯಲ್ ಮೀಡಿಯಾ ಮುಖಾಂತರ ಹೊರಗಡೆಗೆ ಬಂದಿರತಕ್ಕಂಥ ವಿಚಾರವಾಗಿ ನಾವೆಲ್ಲನೂ ಕೂಡ ಮೇಡಮ್ನವರ ಒಂದು ವಿಚಾರವಾಗಿ ಈಗಾಗಲೇ ನಿನ್ನೆ ರಜೆ ಇದ್ದಕ್ಕಂಥ ಸಂದರ್ಭದಲ್ಲಿ, ಸಂಕ್ರಾಂತಿ ಹಬ್ಬದ ರಜೆ ಇದ್ದ ಸಂದರ್ಭದಲ್ಲಿ ನಮಗೆ ಬುಧವಾರ ಮಾಹಿತಿಯನ್ನ ಸರ್ಕಾರಿ ನೌಕರರ ಸಂಘಕ್ಕೆ ಅದು ನಿಖರವಾಗಿ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲನೂ ಕೂಡ ತೀರ್ಮಾನವನ್ನ ಮಾಡಿ ಇವತ್ತು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾವು ಮೇಡಮ್ನವರಿಗೆ ಒಂದು ನ್ಯಾಯವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಸೇರಿ ಜಿಲ್ಲಾಡಳಿತ ಭವನದ ಮುಂದೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡುವುದರ ಮುಖೇನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಿ ಏನು ಇವತ್ತು ನಮ್ಮ ಮಹಿಳಾ ಅಧಿಕಾರಿಯಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಅಮೃತಾ ಗೌಡ ಮೇಡಮ್ನವರು ಮಾನಸಿಕವಾಗಿ ಏನು ನೊಂದಿದ್ದಾರೆ ಮತ್ತು ಏನು ಘಟನೆಯಿಂದ ಬೇಸತ್ತಿದ್ದಾರೆ ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಸಂಘ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ಗಮನಿಸಿದ್ದೇವೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ವಿಚಾರವಾಗಿ ಮಾನ್ಯ ರಾಜೀವ್ ಗೌಡ ಸಾಹೇಬರು ಕನಿಷ್ಠ ಒಬ್ಬ ಮಹಿಳಾ ಅಧಿಕಾರಿ ಎಂಬತಕ್ಕಂತಹ ಒಂದು ಪರಿಜ್ಞಾನ ಇಲ್ಲದೇನೆ ಅವರನ್ನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.